ಪ್ರದೇಶದ ಮದ್ರಾಸಾದಲ್ಲಿ ಬಾಲಕಿಯ ಅಸ್ಥಿಪಂಜರ ಸಿಕ್ಕಿದೆ. ಮುಸ್ಲಿಂ ಸಮುದಾಯದವರು ಶ್ರದ್ಧಾಭಕ್ತಿಯಿಂದ ನಡೆದುಕೊಳ್ಳುವಂತಹ ಮದ್ರಾಸಾದಲ್ಲಿ ಈ ರೀತಿಯೆಲ್ಲ ಆಗ್ತಾ ಇದೆಯಾ? ಈ ಅಪರಾಧ ಕೃತ್ಯದ ವ್ಯಾಪ್ತಿ ಬಗ್ಗೆ ಅನುಮಾನ ಮೂಡುತ್ತೆ. ಮದ್ರಾಸಾಗಳ ಬಗ್ಗೆ ಪೂರ್ವಾಗ್ರಹ ಇಟ್ಕೋಬೇಡಿ, ಆದ್ರೆ ಈ ರೀತಿ ಘಟನೆಗಳು ಯಾಕೆ ನಡೀತಾ ಇದೆ? ಇದು ಯುಪಿ ಪೊಲೀಸರಿಗೂ ದೇಶದ ಪೊಲೀಸರಿಗೂ ಸವಾಲಿನ ಕೆಲಸ. ಅಕ್ರಮಗಳ ಗೂಡಾಗ್ತಾ ಇದೆಯಾ ಈ ಪವಿತ್ರ ಸ್ಥಳ? ಪೊಲೀಸರು ಇದರ ಆಳಕ್ಕೆ ಇಳಿದಾಗಲೇ ಇದರ ಸತ್ಯಾಸತ್ಯತೆ ಬಯಲಿಗೆ ಬರುತ್ತೆ. ನಮಸ್ಕಾರ ವೀಕ್ಷಕರೇ, ವಿಷಯ ಏನಪ್ಪಾ ಅಂತ ಅಂದ್ರೆ, ಉತ್ತರ ಪ್ರದೇಶದ ಕಾನ್ಪುರದ ಹಳೆ ಮದ್ರಾಸಾ ಒಂದರಲ್ಲಿ 8 ವರ್ಷದ ಬಾಲಕಿಯ ಅಸ್ಥಿಪಂಜರ ಪತ್ತೆಯಾಗಿದೆ. ವಿಚಾರ ಏನಪ್ಪಾ ಅಂತ ಅಂದ್ರೆ, ಈ ಅಸ್ಥಿಪಂಜರದ ಹಿಂದೆ ಏನೋ ಕಥೆಗಳಿವೆ. ಇದು ಕೇವಲ ಈ ಮದ್ರಾಸಾಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ದೇಶದ ಇನ್ನುಳಿದ ಮದ್ರಾಸಾಗಳಿಗೂ ಕೂಡ ಸಂಬಂಧಪಟ್ಟಿದ್ದು. ಫಸ್ಟ್ ನ್ಯೂಸ್ ಏನಂತ ಹೇಳ್ಬಿಡ್ತೀನಿ. ಉತ್ತರ ಪ್ರದೇಶದ ಕಾನ್ಪುರದ ಖದ್ರಿಯಾ ಉಲೂಮ್ ಮದ್ರಾಸಾದಲ್ಲಿ 8 ವರ್ಷದ ಬಾಲಕಿಯ ಅಸ್ಥಿಪಂಜರ ಪತ್ತೆಯಾಗಿದೆ. ಮದ್ರಾಸಾದ ಕಿಚನ್ ಹತ್ರ ಇರೋ ಒಂದು ಚಿಕ್ಕ ರೂಮ್ನಲ್ಲಿ ಆ ಮಗುವಿನ ಅಸ್ಥಿಪಂಜರ ಸಿಕ್ಕಿದೆ. 2015ರಲ್ಲಿ ಫರ್ವೇಜ್ ಅನ್ನೋರು ಈ ಒಂದು ಮದ್ರಾಸವನ್ನ ಪ್ರಾರಂಭ ಮಾಡಿದ್ರು. ಇದು ಮೊದಲು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಗಿತ್ತು. ಆದರೆ 2020ರ ನಂತರ ಕೋವಿಡ್ ನಂತರ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗಿತ್ತು. ಆದರೆ ಈಗ ಯಾವಾಗ ಬಾಲಕಿಯ ಅಸ್ಥಿಪಂಜರ ಸಿಕ್ತು, ಒಂದು ಸಸ್ಪೇಷಿಯಸ್ ಚಟುವಟಿಕೆಗಳು ನಡೀತಿತ್ತಾ, ಇಲ್ಲಿ ಅಕ್ರಮ ಚಟುವಟಿಕೆಗಳು ಏನಾದರೂ ನಡೀತಿತ್ತಾ, ಈ ಒಂದು ಮದ್ರಾಸಾ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಸುರಕ್ಷತೆ ಬಗ್ಗೆ ಈಗ ಪ್ರಶ್ನೆ ಎದ್ದಿದೆ. ಈಗ ವಿಷಯಕ್ಕೆ ಬರೋಣ. ಎಲ್ಲೋ ಒಂದ್ ಕಡೆ ಬಾಲಕಿಯ ಅಸ್ಥಿಪಂಜರ ಸಿಕ್ತು ರ್ಯಾಂಡಮ್ ಆಗಿ ಅಂತ ಹೇಳಿದ್ರೆ ಇದನ್ನ ಆಕ್ಟ್ ಆಫ್ ಕ್ರೈಮ್ ಅಂತ ಹೇಳ್ಬೋದು. ಒಂದು ಅಪರಾಧ ಕೃತ್ಯ ಆಗಿದೆ ಅಂತ. ಇಲ್ಲೂ ಕೂಡ ಅಪರಾಧ ಕೃತ್ಯ ಆಗಿದೆ, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆದರೆ ಈ ಅಪರಾಧ ಕೃತ್ಯದ ವ್ಯಾಪ್ತಿ ಇದೆಯಲ್ಲ, ಇದರ ಬಗ್ಗೆ ಅನುಮಾನ ಹುಟ್ಕೊಳ್ಳುತ್ತೆ. ಈ ಅನುಮಾನ ಯಾಕೆ ಬರುತ್ತೆ ಅಂತ ಕಾರಣಗಳನ್ನ ಹೇಳ್ತೀನಿ. ಆದರೆ ಕಾರಣನ ಹೇಳೋದಕ್ಕೂ ಮುಂಚೆ ನನ್ನ ಕಡೆಯಿಂದ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಮದ್ರಾಸಾಗಳ ಬಗ್ಗೆ ಯಾವುದೇ ರೀತಿಯಲ್ಲಿ ಪೂರ್ವಾಗ್ರಹ ಮನಸ್ಥಿತಿ ಬೇಡ. ನನಗಂತೂ ಯಾವುದೇ ರೀತಿ ಪೂರ್ವಾಗ್ರಹ ಇಲ್ಲ. ಮದ್ರಾಸಾ ಅಂದ್ರೆ ಮಕ್ಕಳಿಗೆ ಇಸ್ಲಾಮಿಕ್ ತತ್ವಗಳನ್ನ ಹೇಳಿಕೊಡುವಂತ ಸಂಸ್ಥೆ. ಸೊ ಹೀಗಾಗಿ ಮದ್ರಾಸಾಗಳ ಬಗ್ಗೆ ಯಾವುದೇ ರೀತಿ ಪ್ರಿಜುಡೈಸ್ ಮೈಂಡ್ ಇಟ್ಕೋಬೇಡಿ. ಆದ್ರೆ ನಾನು ನಿಮ್ಮ ಮುಂದೆ ಕೆಲವೊಂದು ಘಟನೆಗಳನ್ನ ಹೇಳ್ತೀನಿ. ನಾನು ನಿಮ್ಗಾಗ್ಲೇ ಹೇಳಿದ್ನಲ್ಲ, ಅಪರಾಧ ಕೃತ್ಯದ ವ್ಯಾಪ್ತಿ ಬಗ್ಗೆ ನನಗೆ ಅನುಮಾನ ಮೂಡುತ್ತೆ ಅಂತ ಹೇಳಿ. ಅದಕ್ಕೆ ಅನುಮಾನ ಮೂಡಲು ಕಾರಣಗಳೇನು ಅಂತ ಹೇಳ್ತೀನಿ. ಘಟನೆ ನಂಬರ್ 1, ಬಿಹಾರದ ಮದ್ರಾಸಾದಲ್ಲಿ ಬಾಂಬ್ ತಯಾರಿ ಮಾಡ್ತಿದ್ರು ಅನ್ನೋ ಆರೋಪ ಇತ್ತು. ಈ ರೀತಿ ಬಾಂಬ್ ತಯಾರಿಸ್ತಿದ್ದಾಗ ಒಬ್ಬ ಚಿಕ್ಕ ಬಾಲಕ ಗಾಯಗೊಂಡಿದ್ದ. ಹೀಗಾಗಿ ಅಲ್ಲಿ NCPCR ಹಾಗೂ ಪೊಲೀಸರು ದಾಳಿ ಮಾಡಿದ್ರು. ಈ ವೇಳೆ ಮೌಲಾನಗಳು ಅಲ್ಲಿಂದ ತಲೆಮರೆಸಿಕೊಂಡಿದ್ರು. ಘಟನೆ ನಂಬರ್ 2, ಉತ್ತರಾಖಂಡದ ರುದ್ರಪುರದ ಮದ್ರಾಸಾದಲ್ಲಿ 24 ಮಕ್ಕಳನ್ನ ಕಾಪಾಡಲಾಗಿದೆ. ಇಲ್ಲಿ ಮಕ್ಕಳಿಗೆ ಕಿರುಕುಳ ನೀಡಲಾಗ್ತಿತ್ತು ಅನ್ನೋ ಆರೋಪ ಇತ್ತು. ಘಟನೆ ನಂಬರ್ 3, ಬೆಂಗಳೂರಿನ ಮದ್ರಾಸಾದಲ್ಲಿ ಮಕ್ಕಳನ್ನ ಕೆಟ್ಟ ಪರಿಸ್ಥಿತಿಯಲ್ಲಿ ಇಟ್ಟ ಆರೋಪ ಇತ್ತು. ಅಲ್ಲಿನ ಕೇರ್ ಟೇಕರ್ಸ್ ವಿರುದ್ಧ ಈ ಆರೋಪ ಇತ್ತು. ಹೀಗಾಗಿ NCPCR ಹಾಗೂ ಪೊಲೀಸರು ಈ ಒಂದು ಮದ್ರಾಸಾದ ಮೇಲೆ ದಾಳಿಯನ್ನ ಮಾಡಿದ್ರು. ಘಟನೆ ನಂಬರ್ 4, ಪುಣೆಯ ಮದ್ರಾಸಾದಲ್ಲಿ 36 ಮಕ್ಕಳನ್ನ ಕಾಪಾಡಲಾಗಿದೆ. ಇಲ್ಲಿ ಮಕ್ಕಳಿಗೆ ಲೈಂಗಿಕ ನಿಂದನೆ ಮಾಡಲಾಗ್ತಿತ್ತು ಅನ್ನೋ ಆರೋಪ ಇತ್ತು. ಈ ಎಲ್ಲಾ ಕೇಸ್ಗಳ ಆಧಾರದಲ್ಲಿ ನೋಡೋದಾದ್ರೆ UPಯಲ್ಲಿ ಏನು ಇನ್ಸಿಡೆಂಟ್ ಆಗಿದೆಯಲ್ಲ, ಬಾಲಕಿಯ ಅನುಮಾನಾಸ್ಪದ ಸಾವಾಗಿದ್ದಿಲ್ಲ, ಇದು ಒಂದೇ ರೀತಿ ಕೇಸ್ ಅಂತ ಅನ್ಸೋದಿಲ್ಲ. ಕೋವಿಡ್ ಕಾಲದಿಂದ ಬಂದ್ ಆಗಿದ್ದಂತಹ ಮದ್ರಾಸಾವನ್ನ ಮುಸ್ಲಿಂ ಲೀಡರ್ಸ್ಗಳು ಅಥವಾ ಮುಸ್ಲಿಂ ಧರ್ಮಗುರುಗಳು ಯಾರೂ ಕೂಡ ಮಾನಿಟರ್ ಮಾಡ್ತಾ ಇರಲಿಲ್ವಾ? ಈ ರೀತಿ ಅನುಮಾನ ಹುಟ್ಕೊಳ್ಳೋದು ಸಹಜ. ಯಾಕಂತಂದ್ರೆ ಮದ್ರಾಸಾ ಅಂತ ಹೇಳಿದ್ರೆ ಮುಸ್ಲಿಮರಿಗೆ ಅದೊಂದು ರೀತಿ ಪವಿತ್ರ ಸ್ಥಳ, ಪಾವಿತ್ರ್ಯತೆಯಿಂದ ಕೂಡಿರುತ್ತೆ. ಅದನ್ನ ಎಲ್ಲರೂ ಕೂಡ ತುಂಬಾ ಶ್ರದ್ಧಾಭಕ್ತಿಯಿಂದ ನೋಡ್ತಿರ್ತಾರೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲರೂ ಇದನ್ನ ಅನಾಥವಾಗಿ ಬಿಟ್ಬಿಟ್ಟಿದ್ರಾ? ಅನಾಥವಾಗಿ ಬಿಟ್ಟಿದ್ರೋ ಇಲ್ವೋ ಅದು ಗೊತ್ತಿಲ್ಲ. ಈ ಒಂದು ಕೇಸ್ಗಳನ್ನ ನೋಡ್ತಾ ಹೋಗೋದಾದ್ರೆ, ಚೈಲ್ಡ್ ಟ್ರಾಫಿಕಿಂಗ್ ನಡೀತಾ ಇದೆಯಾ ಮದ್ರಾಸಾಗಳಲ್ಲಿ? ನಮ್ಮ ವ್ಯವಸ್ಥೆಯ ಮೂಗಿನ ಕೆಳಗೆ ಈ ರೀತಿ ಅಕ್ರಮ ಚಟುವಟಿಕೆಗಳು ನಡೀತಿದ್ಯಾ ಅನ್ನೋ ಡೌಟ್ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಈ ಒಂದು ಚಟುವಟಿಕೆಗಳಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ? ವೀಕ್ಷಕರೇ, ನಾನು ಇದೊಂದೇ ಮದ್ರಾಸಾದ ಬಗ್ಗೆ ಮಾತನಾಡ್ತಾ ಇಲ್ಲ. ಇದು ಒಂದು ಲೇಟೆಸ್ಟ್ ಕಾರಣವನ್ನ ಕೊಟ್ಟಿದೆ ಜನರಿಗೆ ಯೋಚನೆ ಮಾಡೋದಕ್ಕೆ, UP ಪೊಲೀಸ್ ವ್ಯವಸ್ಥೆಗೆ ಯೋಚನೆ ಮಾಡೋದಕ್ಕೆ. ಕೇವಲ UP ಮಾತ್ರ ಅಲ್ಲ, ಇಡೀ ದೇಶದ ಪೊಲೀಸ್ ವ್ಯವಸ್ಥೆಗೆ ಹಾಗೂ NIAಗೆ ಇದರ ಆಳ ಎಲ್ಲಿದೆ, ಇದರ ಹಿಂದೆ ಯಾರೆಲ್ಲ ಕೈವಾಡ ಇದೆ ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ಒಂದು ಕಾರಣವನ್ನ ಕೊಟ್ಟಿದೆ. ಈ ಘಟನೆಯ ಆಳಕ್ಕಿಳಿಬೇಕು. ಸಾಮಾನ್ಯವಾಗಿ ನಾವು ಡಾರ್ಕ್ ವೆಬ್, ಡಾರ್ಕ್ ನೆಟ್ ಬಗ್ಗೆ ಮಾತನಾಡ್ತಿರ್ತೀವಿ. ಏನಿದು ಡಾರ್ಕ್ ವೆಬ್, ಡಾರ್ಕ್ ನೆಟ್ ಅಂತ ಅಂದ್ರೆ, ಇಲ್ಲಿ ಅಕ್ರಮ ಚಟುವಟಿಕೆಗಳು, ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇರುತ್ತೆ. ಇನ್ನು ಇವಾಗ ಈ ಇನ್ಸಿಡೆಂಟ್ ಬಗ್ಗೆ ಏನು ಮಾತಾಡ್ತಿದ್ದೀವಲ್ಲ, ಇದೊಂದು ರೀತಿಯಲ್ಲಿ ಡಾರ್ಕ್ ಸಿ ಇದ್ದ ಹಾಗೆ, ಅಂದ್ರೆ ಕಪ್ಪು ಸಮುದ್ರ, ಕಪ್ಪು ಸಾಗರ ಇದ್ದ ಹಾಗೆ. ಈ ಘಟನೆಯ ಆಳಕ್ಕಿಳಿಬೇಕು. ಸಾಮಾನ್ಯವಾಗಿ ನಾವು ಡಾರ್ಕ್ ವೆಬ್, ಡಾರ್ಕ್ ನೆಟ್ ಅಂತ ಹೇಳ್ತೀವಿ. ಇಲ್ಲಿ ಅನೈತಿಕ, ಅಕ್ರಮ, ಕಾನೂನು ಬಾಹಿರ ಚಟುವಟಿಕೆ ನಡೆಯುತ್ತೆ.
ಇನ್ನು ಈ ಘಟನೆ ಈಗ ಮದ್ರಾಸದಲ್ಲಿ ಬಾಲಕಿಯ ಅಸ್ಥಿಪಂಜರ ಸಿಕ್ಕಿದಾಗಿರಬಹುದು ಅಥವಾ ಬೇರೆ ಬೇರೆ ಮದ್ರಾಸಗಳಲ್ಲಿ ಅಕ್ರಮ ಚಟುವಟಿಕೆಗಳು ಆಗ್ತಾ ಆಗಿದ್ದಿರಬಹುದು. ಇವೆಲ್ಲವನ್ನ ಸೇರಿಸಿದಾಗ ನಮಗೆ ಸಿಗೋದು ಡಾರ್ಕ್ ಸಿ ಅಂದರೆ ಕಪ್ಪು ಸಮುದ್ರ, ಕಪ್ಪು ಸಾಗರ. ಈ ಸಾಗರದ ಆಳದಲ್ಲಿ ಏನು ನಡೀತಿದೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ಹೀಗಾಗಿ ಇದರ ಆಳಕ್ಕೆ ಬುಡಕ್ಕೆ ಇಳಿದಾಗಲೇ ಗೊತ್ತಾಗುತ್ತೆ ಅಲ್ಲಿ ಏನು ನಡೀತಾ ಇದೆ ಎಕ್ಸಾಕ್ಟ್ಲಿ ಅಂತ. ಮೇಲ್ಮಟ್ಟಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ, ಆದರೆ ಆಳದಲ್ಲಿ ಯಾವ ರೀತಿ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ, ಇದರ ಹಿಂದೆ ಯಾರ ಕೈವಾಡ ಇದೆ, ಯಾವ ಜನ ಕೆಲಸ ಮಾಡ್ತಿದ್ದಾರೆ, ಯಾವ ಕಾರಣ, ಯಾವ ಉದ್ದೇಶಕ್ಕೋಸ್ಕರ ಇವೆಲ್ಲ ನಡೀತಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಪೊಲೀಸರು ಇದರ ಆಳಕ್ಕೆ ಇಳಿತಾ ಹೋದ ಹಾಗೆ ಒಂದು ಚರ್ಚೆ ಹುಟ್ಟಾಕೊಳ್ಳುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಮುದಾಯದವ್ರನ್ನ, ಒಂದೇ ಧರ್ಮದವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಗುರಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಈ ರೀತಿ ವಿವಾದಗಳು ಹುಟ್ಟುಕೊಳ್ಳೋದು ಸಹಜ. ಆದರೆ ಪೊಲೀಸರು ಇದ್ರ ಬಗ್ಗೆ ಎಲ್ಲಾ ರೀತಿಯ ಸವಿವರವಾದ ಕಾರಣವನ್ನ ನೀಡಿ ನಾವು ಈ ರೀತಿ ಟಾರ್ಗೆಟ್ ಮಾಡ್ತಾ ಇಲ್ಲ, ಸತ್ಯತೆಯನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾರಣವನ್ನ ನೀಡಿ ಇದರ ಆಳಕ್ಕೆ ಇಳಿಬೇಕಾಗುತ್ತೆ. ಇದ್ರ ಹಿಂದೆ ಯಾವ ಜಾಲ ಇದೆ, ಕಾಣದ ಕೈವಾಡ ಇದೆಯಾ, ಅಕ್ರಮ ಚಟುವಟಿಕೆಗಳ ಗೂಡಾಗ್ತಾ ಇದೆಯಾ, ಮಕ್ಕಳಿಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗ್ತಾ ಇದೆಯಾ, ಕಳ್ಳ ಸಾಗಾಣಿಕೆ ನಡೀತಾ ಇದೆಯಾ, ಇನ್ನು ಯಾವೆಲ್ಲ ರೀತಿಯ ಅನೈತಿಕ ಚಟುವಟಿಕೆಗಳು ನಡೀತಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಪೊಲೀಸರು ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ, ಸತ್ಯತೆಯನ್ನ ಬಯಲಿಗೆಳೆಯಬೇಕಾಗುತ್ತೆ. ಹೋಪ್ ಇಟ್ ಹ್ಯಾಪನ್ಸ್ ಸೂನ್ ಅಂಡ್ ಫಾಸ್ಟ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.